ಇವತ್ತಿನ ವ್ಲಾಗ್ ಅಂತೂ ವೆರಿ ಇಂಪಾರ್ಟೆಂಟ್, ಇಂಟ್ರೆಸ್ಟಿಂಗ್ ಆ್ಯಂಡ್ ವೆರಿ ಯೂಸ್ಫುಲ್ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ಈಗ ನನ್ನ ಹೇರ್ ಆ್ಯಂಡ್ ಸ್ಕಿನ್ನ ಕಂಪ್ಲೀಟಾಗಿ ಇವ್ರ ಕೈಗೆ ಕೊಟ್ಬಿಟ್ಟಿದ್ದೀನಿ. ಸೊ ಇವತ್ತು ನನಗೆ ಏನೇನೆಲ್ಲ ಸರ್ವಿಸ್ ಕೊಡ್ತಾರೆ ಅಂತ ಇವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ಇನ್ನು ಜಾಸ್ತಿ ಹಳ್ಳ ಬೀಳಕ್ಕಿಂತ ಮುಂಚೆ ಹಳ್ಳನ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಅಂಜಲಿಗೆ ಏನೋ ಕೈ ಸುಟ್ಟು ಅಂದ್ರೂ ಅಂಜಲಿಗೆ ಕಾಲ್ ಮಾಡ್ತೀನಿ, ಯಾವಾಗಲೂ ಅಂಜಲಿಗೆ ಕಾಲ್ ಮಾಡೋದು. ನಿಲ್ಸು 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 ನಿಲ್ಸು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಅಂತೂ ವೆರಿ ಇಂಪಾರ್ಟೆಂಟ್, ಇಂಟ್ರೆಸ್ಟಿಂಗ್ ಆ್ಯಂಡ್ ವೆರಿ ಯೂಸ್ಫುಲ್ ವ್ಲಾಗ್ ಅಂತಲೇ ಹೇಳ್ಬೋದು. ಗಂಡು ಮಕ್ಕಳಿಗಾಗಲಿ ಅಥವಾ ಹೆಣ್ಮಕ್ಳಿಗಾಗಲಿ ಇತ್ತೀಚೆಗಂತೂ ಮೇಜರ್ ಪ್ರಾಬ್ಲಮ್ಮು ಅಂತಂದರೆ ಎಲ್ಲರಿಗೂ ಕೂದಲಿರೋ ಸಮಸ್ಯೆ, ಗಂಡು ಮಕ್ಕಳಿಗಾಗಲಿ ಅಥವಾ ಹೆಣ್ಮಕ್ಳಿಗಾಗಲಿ ಆಮೇಲೆ ಸ್ಕಿನ್ ಪ್ರಾಬ್ಲಮ್ಸು ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ನನಗೂ ಅಷ್ಟೇ, ಯಾಕೋ ಇತ್ತೀಚೆಗೆ ತುಂಬ ಕೂದಲಿದ್ರೋದು ತಿನ್ನಾಗ್ತಾ ಇದೆ. ಸೊ ಇನ್ನೂ ಕೂದಲೆಲ್ಲ ಉದ್ರೋಗೆ ಬಾಲ್ಡ್ ಆಗೋದಕ್ಕಿಂತ ಮುಂಚೆ ಒಳ್ಳೆ ಟ್ರೀಟ್ಮೆಂಟ್ ತೊಗೋಣ ಅಂತ ಸಾಕಷ್ಟು ಜನನ ಕೇಳಿದೆ, ಎಲ್ಲಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಒಂದು ಪ್ಲೇಸ್ನ ಸಜೆಸ್ಟ್ ಮಾಡಿದ್ರು, ಆ ಜಾಗಕ್ಕೆ ಬಂದಿದ್ದೀನಿ. ನಾನು ಯಾವ ರೀತಿ ಸರ್ವಿಸಸ್ನ ತೊಗೋತೀನಿ ಅಂತ ಈ ವ್ಲಾಗಲ್ಲಿ ನೋಡಬಹುದು. ಬನ್ನಿ ಹೋಗೋಣ. ಸೊ ಜಾಗ ಯಾವುದು ಅಂತ ಗೊತ್ತಾಯ್ತಲ್ವಾ? ಫೆದರ್ ಟಚ್. ಎಸ್, ಫೆದರ್ ಟಚ್ ಕ್ಲಿನಿಕ್ಗೆ ಬರೋದು. ಸೊ ಇವಾಗ ಅಂಜಲಿ ಅವ್ರನ್ನ ಕರೆಯೋಣ. ಇವರೇ ನನ್ನ ಹೇರ್ ಆ್ಯಂಡ್ ಸ್ಕಿನ್ನ ಕಂಪ್ಲೀಟಾಗಿ ಟ್ರೀಟ್ ಮಾಡೋದು. ಅಂಜಲಿ ಅವರೇ, ಪ್ಲೀಸ್ ಬನ್ನಿ. ಹಾಯ್ ಹಾಯ್, ವೆಲ್ಕಮ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಸೊ ಹಾಯ್ ನಿಮ್ಮ ಫ್ಯಾನ್ಸ್ಗೆ, ನಿಮ್ಮ ಫಾಲೋವರ್ಸ್ಗೆ ಎಲ್ಲರಿಗೂ ಥ್ಯಾಂಕ್ ಯು. ನೀವು ಆ್ಯಕ್ಚುಲಿ ನನ್ನ ಇನ್ಸ್ಟಾಗ್ರಾಮಲ್ಲೂ ನೋಡಿರ್ತೀರ ಮೈಕ್ರೋ ಬ್ಲೇಡಿಂಗ್ ವಿಡಿಯೋನ. ಸೊ ಇವರೇ ಮಾಡಿರೋದು. ಸೊ ಈಗ ನನ್ನ ಹೇರ್ ಆ್ಯಂಡ್ ಸ್ಕಿನ್ನ ಕಂಪ್ಲೀಟಾಗಿ ಇವ್ರ ಕೈಗೆ ಕೊಟ್ಬಿಟ್ಟಿದ್ದೀನಿ. ಸೊ ಇವತ್ತು ನನಗೆ ಏನೇನೆಲ್ಲ ಸರ್ವಿಸ್ ಕೊಡ್ತಾರೆ ಅಂತ ಇವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ಯಾ, ಫಸ್ಟ್ ಸ್ಕಿನ್ ಮೇಂಟೆನೆನ್ಸ್ ಸೆಲೆಬ್ರಿಟೀಸ್ ಅಂತ ಬಂದಾಗ ಮೇಕಪ್ ರೆಗ್ಯುಲರ್ ಆಗಿ ಮಾಡ್ತಾರೆ. ಸೊ ಯಾ, ಸ್ಕಿನ್ ಕೇರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೌದು, ಸ್ಕಿನ್ ಜೊತೆಗೆ ಹೇರ್ ಕೂಡ ಯಾವಾಗ ಐರನಿಂಗ್ ಮಾಡ್ತಿರ್ತೀರಾ ಆ್ಯಂಡ್ ಸ್ಪ್ರೇ ಏನಾದ್ರು ಹಾಕ್ತಾ ಇರ್ತಾರೆ. ಸೊ ಸ್ಕಿನ್ ಕೇರ್ ಅಂತ, ಹೇರ್ ಸ್ಕಿನ್ ಕೇರ್ ಅಂತ ಬಂದರೆ ಬೇರೆ ಬೇರೆ ಟ್ರೀಟ್ಮೆಂಟ್ಸ್ ಇದೆ. ಇವ್ರಿಗೆ ಯಾವುದು ಅಂತ ಸ್ಕಿನ್ ಅನಲೈಸ್ ಮಾಡಿ ಇವ್ರಿಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನು ಮಾಡ್ತೀವಿ. ಸೊ ಫಸ್ಟ್ ಇವ್ರ ಕನ್ಸರ್ನ್ ಇರೋದು ಲೈಟಾಗಿ ಓಪನ್ ಪೋರ್ಸ್ ಬಂದಿದೆ ಅಂತ ಹೇಳ್ತಿದ್ದಾರೆ. ಸೊ ಈಗ ಅದಕ್ಕೆ ಬೇರೆ ಬೇರೆ ಥರ ಟ್ರೀಟ್ಮೆಂಟ್ಸ್ ಇದೆ. ಇವ್ರಿಗೆ ಯಾವ್ದು ಓಕೆ ಆಗುತ್ತೋ ಅದನ್ನು ನೋಡ್ಕೊಂಡು, ಅಂದರೆ ಒಂದು ಆಪ್ಷನ್ಸ್ ಇರುತ್ತೆ ಒಂದಷ್ಟು, ಇವ್ರಿಗೆ ಯಾವ್ದು ಓಕೆ ಆಗುತ್ತೋ ಅದನ್ನ ನೋಡ್ಕೊಂಡು ಮಾಡ್ತೀವಿ. ಹೇರ್ಗೂ ಕೂಡ ಸೇಮ್. ಯಾ, ಇಲ್ಲಿ ಸಾಕಷ್ಟು ಸರ್ವಿಸಸ್ ಸಿಗುತ್ತೆ. ಲೈಕ್ ಡಾರ್ಕ್ ಲಿಪ್ ಕರೆಕ್ಷನ್ ಆಗಲಿ, ಮೈಕ್ರೋ ಬ್ಲೇಡಿಂಗ್ ಆಗಲಿ, ಹಾಗೆ ಈಗ ಮೋಸ್ಟ್ ಟ್ರೆಂಡಿಂಗಲ್ಲಿರುವಂಥ ಸರ್ವಿಸಸ್ ಬಂದು ಹೈಡ್ರಾ ಫೇಶಿಯಲ್ಲು. ಸೊ ಎಲ್ಲ ಸರ್ವಿಸಸ್ಸು ಇಲ್ಲಿ ಸಿಗುತ್ತೆ. ಹೈಡ್ರಾ ಫೇಶಿಯಲ್ ಅಂದರೆ ಎಲ್ಲ ಕಡೆನೂ ಮಾಡ್ತಾರೆ. ಹೈಡ್ರಾ ಫೇಶಿಯಲ್ ನಮ್ಮದು ಕಸ್ಟಮೈಸ್ಡ್ ಇರುತ್ತೆ, ಅಂದರೆ ಕ್ಲೈಂಟ್ಸ್ ರಿವ್ಯೂ ಪ್ರಕಾರ ನಮ್ಗೆ ಇಲ್ಲಿ ಚೆನ್ನಾಗಿದೆ ಅನ್ನೋದೊಂದು. ಸೊ ಎಲ್ಲರೂ ಕೂಡ ಅದನ್ನ ಇಷ್ಟಪಟ್ಟು ಬಂದು ಮಾಡಿಸ್ಕೊಂಡು ಹೋಗ್ತಾರೆ. ಎಲ್ಲ ಸರ್ವಿಸಲ್ಲೂ ಕೊಡ್ತೀವಿ ರಿಸಲ್ಟ್. ಬಟ್ ಹೈಡ್ರಾ ಫೇಶಿಯಲ್ ಎಲ್ಲ ಕಡೆ ಮಾಡೋದಕ್ಕಿಂತ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಕಸ್ಟಮೈಸ್ಡ್ ಆಗಿರೋದ್ರಿಂದ ಜಾಸ್ತಿ ಇಂಪ್ರೆಸ್ ಆಗ್ತಾ ಇದೆ ಎಲ್ಲರಿಗೂ ಆ ಸರ್ವಿಸ್. ಅಂಡ್ ಬೇರೆ ಎಲ್ಲಾನು ಲೇಸರ್ಸ್ ಆಗಲಿ, ಕಾರ್ಬನ್ ಕೂಡ ಅಷ್ಟೇ ಮಾಡೋವೇ ಚೇಂಜಸ್ ಇರುತ್ತೆ. ಆಕ್ಚುಲಿ ನಿರಂಜನ್ ಮಾಡಿಸ್ಕೊಂಡಿದ್ದ ಇದನ್ನ ಸಾಧ್ಯ ಆದ್ರೆ ರೀಲ್ನು ಹಾಕ್ತೀನಿ ನಾನು. ಆಡ್ ಮಾಡ್ಬಿಡೋದು. ನಾನು ನಿರಂಜನ್ನು ಸ್ಕಿನ್ನು ಹೇರ್ಗೆ ಇಲ್ಲಿಗೆ ಬರೋದು. ಅಂಜಲಿಗೆ ಏನೋ ಕೈ ಸುಟ್ಟು ಅಂದ್ರೂ ಅಂಜಲಿಗೆ ಕಾಲ್ ಮಾಡ್ತೀನಿ, ಯಾವಾಗಲೂ ಅಂಜಲಿಗೆ ಕಾಲ್ ಮಾಡೋದು. ಸೊ ನನಗೆ ಒಳ್ಳೆ ರಿಸಲ್ಟ್, ಬಿಕಾಸ್ ಅವ್ರಿಗೆ ಅಷ್ಟು ಕಂಫರ್ಟ್ ಝೋನ್ ಇರುತ್ತೆ. ಡೆಫಿನೆಟ್ಲಿ ಎಲ್ಲಾ ಕಡೆ ಟ್ರೀಟ್ಮೆಂಟ್ಸ್ ಕೊಡ್ತಾರೆ ಅವ್ರವ್ರ ವೇಯಲ್ಲಿ, ಇಲ್ಲ ಅಂತಲ್ಲ. ಕಂಫರ್ಟ್ ಝೋನ್ ಅನ್ನೋದು ಎಲ್ಲಾ ವೇಯಲ್ಲೂ ಸಿಗ್ಬೇಕು. ಸೊ ಇವ್ರಿಗೆ ಅದು ಸಿಕ್ಕಿದೆ. ಐ ಹೋಪ್ ಅದಕ್ಕೆ ಬರ್ತಾ ಇರೋದು. ಇಲ್ಲಿ ಸಾಕಷ್ಟು ಜನ ಸೆಲೆಬ್ರಿಟೀಸ್ ಬಂದು ಇಲ್ಲಿ ಸರ್ವಿಸಸ್ ನ ತಗೊಂಡಿದ್ದಾರೆ. ಯಾರೆಲ್ಲ ಬಂದು ಸರ್ವಿಸಸ್ ನ ತಗೊಂಡಿದ್ದಾರೆ ಪ್ಲೀಸ್ ಹೇಳ್ತೀರಾ? ಎಲ್ಲ ಲೀಸ್ಟ್ ಇದೆ. ಆಲ್ಮೋಸ್ಟ್ ಕನ್ನಡ ಇಂಡಸ್ಟ್ರಿನೇ ಬಂದ್ಬಿಟ್ಟಿದ್ದಾರೆ. ತಾರಮ್ಮ ಆಗ್ಲಿ, ಶ್ರುತಿ ಮ್ಯಾಮ್, ಅನುಪಮ ಗೌಡ, ಮೇಘ್ನಾ ರಾಜು, ನೇಹಾ ಗೌಡ, ಲಿಸ್ಟ್ ತೆಗೆದ್ರೆ ಇಷ್ಟು ತುಂಬಾ ಇದೆ. ಹೌದು, ನಿರಂಜನ್ ದೇಶಪಾಂಡೆ. ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಇದೆ ನಮ್ದು, ಫೆದರ್ ಟಚ್ ಸ್ಕಿನ್ ಕ್ಲಿನಿಕ್ ಅನ್ನೋದು. ಆ್ಯಂಡ್ ಫೆದರ್ ಟಚ್ ಅಕಾಡೆಮಿ ಅಂತಲೂ ಇದೆ. ಬಿಕಾಸ್ ನಾವು ಕ್ಲಾಸಸ್ ಕೂಡ ಮಾಡ್ತೀವಿ ಡಾಕ್ಟರ್ಸ್ಗೆ, ನಾನ್ ಡಾಕ್ಟರ್ಸ್ಗೆ, ವಿಚ್ ಇಸ್ ವೆರಿ ಸೇಫ್ ಆ್ಯಂಡ್ ಸರ್ಟಿಫಿಕೇಟ್ ಕೂಡ ಏನು ಏನು ಹೇಳೋದು
ಈಗ Well ವೆಲ್ ಸರ್ಟಿಫೈಡ್ certified. ಅನ್ನೋದಕ್ಕಿಂತ ಎಲ್ಲ ಕಡೆಗೂ ಸರ್ಟಿಫಿಕೇಟ್ಸ್ ಕೂಡ ಫೇಕ್ ಬರ್ತಿದೆ ಅನ್ನೋದು ವಿ ಆರ್ ನಾಟ್ ಗಿವಿಂಗ್ ಎನಿ ಫೇಕ್ ಸರ್ಟಿಫಿಕೇಟ್ಸ್. ಜೆನ್ಯೂನ್ ಆಗಿರೋಂಥ ತುಂಬಾ ಜನ ಕಲ್ತ್ಕೊಂಡು ಹೋಗಿದ್ದಾರೆ ಇಲ್ಲಿ ಸೆಲೆಬ್ರಿಟೀಸ್. ಮಯೂರಿ ಆಗಿರ್ಬೋದು, ಕಾರುಣ್ಯರಾಮ್, ಭೂಮಿ ಶೆಟ್ಟಿ ಎಲ್ಲರೂ ಇಲ್ಲಿ ಬಂದು ಕ್ಲಾಸಸ್ ಕೂಡ ತಗೊಂಡು ಹೋಗಿದ್ದಾರೆ. ಆ್ಯಂಡ್ ಈಗ ನೆಕ್ಸ್ಟ್ ದೀಪಿಕಾ ಅವ್ರು ಕೂಡ ಜಾಯ್ನ್ ಆಗ್ತೀನಿ ಅಂತಿದ್ದಾರೆ. ಸೊ ಯಾ, ಅದು ಬಿಟ್ಟು ಸೆಲೆಬ್ರಿಟೀಸ್ ಅಂತ ಬಿಟ್ಟು ತುಂಬ ಜನ ಕಾಮನ್ ಪೀಪಲ್ ಕೂಡ ತುಂಬ ಜನ ಕಲಿತು ಬೆಂಗಳೂರಲ್ಲೇ ಎಷ್ಟೊಂದು ಕಡೆ ಮಾಡ್ಕೊಂಡಿದ್ದಾರೆ ಕೂಡ ಅವರ ಎಸ್ಥೆಟಿಕ್ ಸೆಂಟರ್ನ. ಇಲ್ಲಿ ಬರೀ ಸೆಲೆಬ್ರಿಟೀಸ್ ಅಂತಲ್ಲ, ಎಲ್ಲರೂ ಬಂದು ಕಲ್ತ್ಕೊಳ್ತಾರೆ. ಸೆಲೆಬ್ರಿಟೀಸ್ ಅಂತ ಏನಕ್ಕೆ ಹೇಳ್ತಿದ್ದಾನೆ ಅಂದ್ರೆ ಅದು ಎಲ್ಲರಿಗೂ ಗೊತ್ತಿರೋ ಅಂತ ನೋನ್ ಪರ್ಸನ್ಸ್ ಅಂತ ಹೇಳ್ತಿರೋದು. ಬಟ್ ಎಲ್ಲರೂ ಬಂದು ಈಕ್ವಲ್, ಸೆಲೆಬ್ರಿಟೀಸ್ ಆಗಲಿ ಕಾಮನ್ ಪೀಪಲ್ ಆಗಲಿ ಈಕ್ವಲ್ ಟ್ರೀಟ್ಮೆಂಟ್ ಇರುತ್ತೆ. ಕ್ಲಾಸಸ್ ಕೂಡ ಈಕ್ವಲ್ ಆಗಿ ಮಾಡ್ತೀವಿ. ಅವ್ರಿಗೆ ಜಾಸ್ತಿ ಅವ್ರಿಗೆ ಕಡಿಮೆ ಏನೂ ಇಲ್ಲ. ಸೊ ಎಲ್ಲರೂ ನಾರ್ಮಲ್ ಆಗಿ ಬಂದು ಕಲ್ತ್ಕೊಂಡು ಹೋಗ್ತಾರೆ. ಆ ಥರ ಏನು ಕಾಮನ್ ಪೀಪಲ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಅಂತೆಲ್ಲ ಯಾರು ಹೇಳಲ್ಲ. ಸೊ ಆ ಥರ ನಾವು ಯಾವತ್ತೂ ನಡ್ಕೊಂಡಿಲ್ಲ. ಬಿಕಾಸ್ ಕೆಲವು ಕಡೆ ಇರುತ್ತೆ ಸೆಲೆಬ್ರಿಟೀಸ್ ಬಂದು ಜಾಸ್ತಿ ಓವರ್ ಇಂಪಾರ್ಟೆನ್ಸ್ ಕೊಡ್ತಾರೆ, ಕಾಮನ್ ಆಗಿರೋರಿಗೆ ನಮ್ಗೆ ಏನಷ್ಟು ಕೊಡಲ್ಲ ಅಂತ. ಟ್ರೀಟ್ಮೆಂಟ್ಸ್ ಬಂದಾಗ ಇವ್ರಿಗೆ ಏನು ಬೇಕು ಮಾಡ್ತೀವಿ, ಅವ್ರಿಗೆ ಏನು ಬೇಕೋ ಮಾಡ್ತೀವಿ. ಸೆಲೆಬ್ರಿಟೀಸ್ ಅಂತ ಬಂದಾಗ ಕೆಲವು ಕ್ಲೋಸ್ ಇರ್ತಾರಲ್ಲ, ಅವಾಗ ಸ್ವಲ್ಪ ಮಾತು ಜಾಸ್ತಿ ಆಗ್ತೀವಿ. ಕ್ಲೈಂಟ್ಸ್ ಅಂದ್ರೆ ಒಂದೇ ವಿಸಿಟ್ ಬಂದಿರ್ತಾರೆ, ಸೊ ಜಾಸ್ತಿ ಕ್ಲೋಸ್ ಆಗಿ ಫ್ರೆಂಡ್ಲಿಯಾಗಿ ಮಾಡ್ದಿರಲ್ಲ. ಕೆಲವ್ರಿಗೆ ಅದು ಮೇ ಬಿ ನಾವು ಜೊತೆ ಕ್ಲೋಸ್ ಇರಲ್ಲ ಅಂತ ಅನ್ಸಿರ್ಬೋದು. ಬಟ್ ಇಲ್ಲ, ಎಲ್ರಿಗೂ ಈಕ್ವಲ್ ಆಗಿನೇ ಇದು ಮಾಡ್ತೀವಿ. ಫೆದರ್ ಟಚ್ ಕ್ಲಿನಿಕ್ ಕೆಳಗಿತ್ತು, ಚಿಕ್ಕದಾಗಿತ್ತು, ಅವಾಗಿಂದ ಬರ್ತಾನೆ ಇದ್ದೀನಿ. ಸೊ ಈಗ ಕ್ಲಿನಿಕ್ ಸ್ವಲ್ಪ ದೊಡ್ಡದಾಗಿದೆ, ಸ್ವಲ್ಪ ಅಲ್ಲ ಸ್ವಲ್ಪ ಜಾಸ್ತಿ ದೊಡ್ಡದಾಗೆ ಆಗಿದೆ. ಸೊ ಈಗ ಟ್ರೀಟ್ಮೆಂಟ್ ರೂಮ್ಸ್ ಎಲ್ಲ ಎಕ್ಸ್ಪ್ಯಾಂಡ್ ಆಗಿದೆ. ಅವಾಗಿಂದ ನೋಡ್ಕೊಂಡ್ ಬರ್ತಾ ಇದೀನಿ ಸ್ಟೆಪ್ ಬೈ ಸ್ಟೆಪ್. ನಿಜವಾಗ್ಲೂ ಗ್ರೋತ್ ತುಂಬಾನೇ ಚೆನ್ನಾಗಿದೆ. ಅಂಡ್ ಕೋವಿಡ್ ಟೈಮ್ ನಲ್ಲಿ ಬೇರೆ ಓಪನ್ ಮಾಡಿದ್ದು, ಚಾಲೆಂಜ್ ಆಗಿ ತಗೊಂಡ್ ಮಾಡಿದ್ದು. ಕೊನೆಗೆ ಅದು ನಮ್ ಕ್ಲೈಂಟ್ಸ್ ನಾವು ಕೊಡುವಂತ ರಿಸಲ್ಟ್ ದೇವ್ರು ಕೈ ಬಿಡ್ಲಿಲ್ಲ ಅಂತ ಹೇಳಲೇಬೇಕು ನೀವು. ಅಂಡ್ ಈ ಬಿಲ್ಡಿಂಗ್ ಇವ್ರದ್ದಾಗೋಗಿದೆ. ಮೇಲೆ ನೋಡಿದ್ರೆ ಹಸ್ಬೆಂಡ್ ಇಂಟೀರಿಯರ್ಸ್ ಮಾಡ್ತಾರೆ. ಆಮೇಲೆ ಕೆಳಗೆ ಆಕ್ಚುಲಿ ಈಗ ನೇಲ್ಸ್ ಶುರು ಮಾಡ್ಕೊಂಡಿದ್ದಾರೆ. ಸೊ ಇಡೀ ಬಿಲ್ಡಿಂಗ್ ಒಂಥರ ಫ್ಯಾಮಿಲಿ ಬಿಸ್ನೆಸ್ ತರನೇ ಆಗೋಗಿದೆ. ಸೊ ನೀವು ಅಷ್ಟೇ ಈ ಜಾಗಕ್ಕೆ ಬರ್ಬೋದು. ಯಾರಾಗ್ಲಿ, ಗಂಡಸರಾಗ್ಲಿ ಹೆಂಗಸರಾಗ್ಲಿ, ಕೂದಲು ಸ್ಕಿನ್ ವೆರಿ ಇಂಪಾರ್ಟೆಂಟ್ ರೀ. ಬನ್ನಿ, ನಿಮ್ಗೇನೇ ಪ್ರಾಬ್ಲಮ್ ಇದ್ರು ಅಂಜಲಿ ಅವ್ರಿದ್ದಾರೆ, ಅವರೆಲ್ಲ ಸರಿ ಮಾಡ್ಬಿಡ್ತಾರೆ. ಕ್ಲಿನಿಕ್ ಇರೋದು ಜಯನಗರ 7th ಬ್ಲಾಕ್, ಅಂದ್ರೆ JSS ಸರ್ಕಲ್ ಪಕ್ಕದಲ್ಲಿ, ಅಂದ್ರೆ JSS ಸ್ಕೂಲ್ ಅಪೋಸಿಟ್ ಅಲ್ಲಿ ಇದೆ. ಗೂಗಲ್ ಅಲ್ಲಿ ಕೂಡ ಇದೆ, ಫೆದರ್ ಟಚ್ ಲೇಸರ್ ಸ್ಕಿನ್ ಕ್ಲಿನಿಕ್ ಅಂಡ್ ಅಕಾಡೆಮಿ ಅಂತ, ಸ್ಕಿನ್ ಹೇರ್ ಕ್ಲಿನಿಕ್ ಅಂಡ್ ಅಕಾಡೆಮಿ ಅಂತ ಹೊಡೆದ್ರೆ ಗೂಗಲ್ ಲೊಕೇಶನ್ ಕೂಡ ಸಿಗುತ್ತೆ. ನಾನು ಇನ್ಸ್ಟಾ ಅಲ್ಲಿ ಡೆಫಿನೆಟ್ ಆಗಿ ಲಿಂಕ್ ನ ಮೆನ್ಷನ್ ಮಾಡಿರ್ತೀನಿ. ನೀವು ಹೋಗಿ ಡೈರೆಕ್ಟ್ ಆಗಿ ಇವ್ರಿಗೆ DM ಮಾಡ್ಬೋದು. ಅಂಡ್ ಇನ್ನೊಬ್ರು ಡಾಕ್ಟರ್ ಇದ್ದಾರೆ, ಅವ್ರು ಸಿಕ್ಕಾಪಟ್ಟೆ ಬಿಸಿ ಆಗಿದ್ದಾರೆ. ಅವರು ಆಮೇಲೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಈಗ ಸದ್ಯಕ್ಕೆ ಪ್ರೊಸೀಜರ್ ನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡಿ, ಲೆಟ್ಸ್ ಗೋ. ಬಿಸಿ ಆಗಿದ್ದಾರೆ ಇಲ್ಲಿ, ಅವರು ಇಂಟ್ರೊಡ್ಯೂಸ್ ಮಾಡ್ಸೋಣ. ಹಾಯ್ ಮಾಧವಿ ಅವರೇ, ಹೇಗಿದ್ದೀರಾ? ಐ ಆಮ್ ಡೂಯಿಂಗ್ ಗುಡ್. ಸೊ ಇಲ್ಲಿ ಅಂಜಲಿ ಮತ್ತೆ ಮಾಧವಿ ಅವರು ಇಬ್ಬರೇ ಇಲ್ಲಿ ಎಲ್ಲಾರ್ಗು ಟ್ರೀಟ್ ಮಾಡೋದು. ಸೊ ಹೇಗಿದ್ದೀರಾ? ಸೊ ಫುಲ್ ಬಿಸಿನಾ ಇವತ್ತು? ಇವತ್ತು ಸ್ವಲ್ಪ ಹೆಕ್ಟಿಯಾಗಿದೆ. ಸೊ ಇವರು ಇರ್ತಾರೆ ಇಲ್ಲಿ. ಸೊ ಅಂಜಲಿ ಆ್ಯಂಡ್ ಮಾಧವಿ ಅವರು ಇಬ್ಬರು ನಿಮ್ಗೆ ಯಾವುದೇ ಪ್ರಾಬ್ಲಮ್ಸ್ ಇದ್ರು ಇವರು ಖುದ್ದಾಗಿ ಯಾವುದೇ ಸ್ಕಿನ್ ಟೈಪ್ ಆಗಲಿ ಅಥವಾ ಎಲ್ಲ ಈ ಥರದ್ದೆಲ್ಲ ಕಂಪ್ಲೀಟ್ ಒಬ್ಬೊಬ್ರು ಪೇಷಂಟ್ದು ನೀವೇ ಹೇಳ್ಬಿಡಿ. ಸೊ ಇಲ್ಲಿ ಯೂಶಲಿ ಸ್ಕಿನ್ ಆ್ಯಂಡ್ ಹೇರ್ಗೆ ನಿಮ್ಗೆ ಯಾವುದೇ ಥರ ಸ್ಕಿನ್ ಟೈಪ್ ಆಗಿದ್ರು, ಕೆಲವರಿಗೆ ಆಯಿಲಿ ಡ್ರೈ ಸ್ಕಿನ್ ಇರ್ಬೋದು, ಎಲ್ಲರಿಗೂ ಟ್ರೀಟ್ಮೆಂಟ್ ಇಲ್ಲಿ ಆಲ್ಮೋಸ್ಟ್ ಇದೆ. ಆ್ಯಂಡ್ ಯೂಶಲಿ ಮೆನ್ಸ್ಗೂ ಕೂಡ ಇದೆ. ತುಂಬ ಜನ ಕನ್ಫ್ಯೂಸ್ ಮಾಡ್ಕೊತಾರೆ ಓನ್ಲಿ ವುಮೆನ್ಸ್ಗೆ ಅಂತ ಮಾತ್ರ. ನೋ, ಇದು ಮೆನ್ಸ್ಗೂ ಕೂಡ ಇದೆ. ಆ್ಯಂಡ್ ಯು ಕ್ಯಾನ್ ಕಮ್, ಒಂದ್ಸಲ ಚೆಕ್ ಮಾಡಿಕೊಂಡು ಕನ್ಸಲ್ಟ್ ಮಾಡಿಕೊಂಡು ದೆನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೀಟ್ಮೆಂಟ್ ಇರುತ್ತೆ. ಲೈಕ್ ಎಸ್ಪೆಷಲಿ ಫಿಕ್ಸ್ಡ್ ಆಗಿ ಹೇಳೋಕ್ಕಾಗಲ್ಲ ಟ್ರೀಟ್ಮೆಂಟ್. ಡಿಪೆಂಡ್ಸ್ ಆನ್ ಈಚ್ ಸ್ಕಿನ್ ಕನ್ಸರ್ನ್ ಮೇಲೆ ಟ್ರೀಟ್ಮೆಂಟ್ ನಿಮಗೆ ಒಂದು ಚೇಂಜಸ್ ಆಗುತ್ತೆ. ಸೊ ಒಂದ್ಸಲ ವಿಸಿಟ್ ಮಾಡಿ, ದೆನ್ ವಿ ಕ್ಯಾನ್ ಸಜೆಸ್ಟ್ ಸಮ್ ಟ್ರೀಟ್ಮೆಂಟ್ ಅಕಾರ್ಡಿಂಗ್ ಟು ಯುವರ್ ಸ್ಕಿನ್ ಕನ್ಸರ್ನ್. ಸೊ ಹೌ ಅಫೋರ್ಡಬಲ್ ಆರ್ ಯು? ಸೊ ಪ್ರೈಸಸ್ ಬಗ್ಗೆ ಆ್ಯಕ್ಚುಲಿ ಎಲ್ಲರಿಗೂ ಇದ್ದೇ ಇರುತ್ತೆ. ಸೊ ಪ್ಲೀಸ್ ಹೇಳಿ. ಸೊ ಪ್ರೈಸಸ್ ಅಂತ ಅಂದಾಗ ವೆನ್ ವಿ ಕಂಪೇರ್ ಬ್ಯಾಂಗ್ಳೂರಲ್ಲಿ ಡೆಫಿನೆಟ್ಲಿ ನಾವು ಚೆಕ್ ಮಾಡಬೇಕಾಗತ್ತೆ. ಕಂಪ್ಯಾರಿಟಿವ್ಲಿ ವಿ ಆರ್ ಲಿಟಲ್ ಅಫೋರ್ಡಬಲ್ ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ಎಕ್ಸ್ಪೆನ್ಸಿವ್, ಇಲ್ಲಿ ಬಂದವ್ರು ಕೆಲವರು ಎಕ್ಸ್ಪೆನ್ಸಿವ್ ಅಂತ ಹೇಳ್ತಾರೆ. ಬಟ್ ನೋ, ನೀವು ಬೇಕಾದ್ರೆ ಬೇರೆ ಕಡೆ ಚೆಕ್ ಮಾಡಿ ಕಂಪೇರ್ ಮಾಡಿ ನೋಡ್ಬೋದು. ವಿ ಆರ್ ಲಿಟಲ್ ಅಫೋರ್ಡಬಲ್ ಓನ್ಲಿ ಕಂಪ್ಯಾರಿಟಿವ್ಲಿ ಟು ಎವ್ರಿ ಒನ್. ಸೊ ಹೌದು, ನೀವು ಬಂದು ಆ್ಯಕ್ಚುಲಿ ಇವಾಗ ಇವ್ರು ಯೂಸ್ ಮಾಡೋ ಮಿಷಿನ್ಸ್ ಆಗಲಿ ಇನ್ನೊಂದಾಗಲಿ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಸೊ ಹಾಗಾಗಿ ಡೆಫಿನೆಟ್ಲಿ ಒಂದು ಸ್ವಲ್ಪ ಯಾರು ಹೇಳ್ತಾರಲ್ವ ತುಂಬ ಎಕ್ಸ್ಪೆನ್ಸಿವ್ ಅಂತ ಅವ್ರಿಗೆ ಅನ್ನಿಸ್ಬೋದು. ಬಟ್ ಆ್ಯಕ್ಚುಲಿ ಇವ್ರ ಟೈಮು ಪೇಷನ್ಸು ಸಿಕ್ಕಾಪಟ್ಟೆ ಪೇಷನ್ಸಾಗಿ ಎಲ್ಲರಿಗೂ ಟ್ರೀಟ್ ಮಾಡ್ತಾರೆ. ಸೊ ಡೆಫಿನೆಟ್ಲಿ ಅಫೋರ್ಡಬಲ್ ಪ್ರೈಸ್ ಅಂತಲೇ ಹೇಳ್ಬೋದು. ಬಂದು ಒಂದ್ಸರಿ ಚೆಕ್ ಮಾಡಿ ಯಾವ್ಯಾವ ಟ್ರೀಟ್ಮೆಂಟ್ ಮೇಲೆ ಅದ್ರ ಮೇಲೆ ಯಾವ್ಯಾವ ಟ್ರೀಟ್ಮೆಂಟ್ ತಗೋದ್ರ ಮೇಲೆ ಚೇಂಜಸ್ ಆಗ್ತಾ ಇರುತ್ತೆ.
ಸೊ ಬಂದು ನೀವು ಫಸ್ಟು ಕನ್ಸಲ್ಟ್ ಮಾಡಿ ದೆನ್ ಮುಂದಕ್ಕೆ ಅವ್ರು ಮಾತಾಡ್ತಾರೆ ಏನು ಅಂತ. ಸೊ ಈಗ ನನ್ನ ಸ್ಕಿನ್ನು ನಿಮ್ಮ ಸ್ಕಿನ್ಗೆ ಈಗ ಓಪನ್ ಪೋರ್ಸ್ ಸ್ಟಾರ್ಟ್ ಆಗಿದೆ. ಮುಂಚೆ ತುಂಬಾ ಯಾಕನೆ ಆಗ್ತಿತ್ತು ಅನ್ಸುತ್ತೆ. ಸೊ ಅದೇನಾಗಿತ್ತು ನಿಮಗೆ ಈಗ 1 year ಬ್ಯಾಕೆ ನಾನು ಹೇಳಿದ್ದೆ ಸ್ಟಾರ್ಟ್ ಆಗಿದೆ ಅಂತ. ಟೈಮ್ ಆಗಲಿಲ್ಲ, ಕಂಟಿನ್ಯೂಸ್ಲಿ ಶೂಟ್ಸ್ ಅದು ಇದಾಗಿರೋದು ಹೋಲ್ಡ್ ಮಾಡಿದ್ವಿ. ಸೊ ಲಿಟ್ರಲಿ 1 year ಮೇಲೆ ಆಯಿತು. ಸೊ ಅದೀಗ ಜಾಸ್ತಿ ವಿಸಿಬಲ್ ಆಗಿ ಕಾಣಿಸ್ತಿದೆ. ಸೊ ಇದಕ್ಕೆ ನಾವು 2 ಥರದ್ದು ಮೈಕ್ರೋ ನೀಡ್ಲಿಂಗ್ ಅಂತ ಒಂದು ಬರುತ್ತೆ, MNRF ಅಂತ ಒಂದು ಬರುತ್ತೆ. ಸೊ ಮೈಕ್ರೋ ನೀಡ್ಲಿಂಗ್ ಮಾಡಿದ್ರೆ ಅಂದ್ರೆ ಸ್ವಲ್ಪ ಸ್ಲೋ ರಿಸಲ್ಟ್. MNRF ಅಂತ ಬರುತ್ತೆ, ಮೈಕ್ರೋ ನೀಡ್ಲಿಂಗ್ ರೇಡಿಯೋ ಫ್ರೀಕ್ವೆನ್ಸಿ ಅಂತ. ಅದು ಬೇಗ ವರ್ಕ್ ಆಗುತ್ತೆ, ಅಂದ್ರೆ ಬೇಗ ರಿಸಲ್ಟ್ ಕೊಡುತ್ತೆ. ಅಂದ್ರೆ ಈಗ ಈ ನಾರ್ಮಲ್ ಮೈಕ್ರೋ ನೀಡ್ಲಿಂಗ್ ಮಾಡೋದ್ರಲ್ಲಿ 2-3 ಸೆಷನ್ ಅಲ್ಲಿ, ಅದು 1 ಸೆಷನ್ ಅಲ್ಲಿ ಅಷ್ಟು ಡಿಫ್ರೆನ್ಸ್ ಗೊತ್ತಾಗುತ್ತೆ. 2 ಸೆಷನ್ ಅಲ್ಲಿ ಇದನ್ನ ಏನ್ ಮಾಡ್ತೀವಿ ಅದು 1 ಸೆಷನ್ ಮಾಡಿದ್ರೆ ಸಾಕು ಅನ್ನಂಗೆ. ಸೊ ಈ ತರದ ಟ್ರೀಟ್ಮೆಂಟ್ಸ್ ಇದೆ. ಅಂದ್ರೆ ಈಗ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಕೂಡ ನಾವು ಹಾಕಿದೀವಿ ಬಿಫೋರ್ ಆಫ್ಟರ್ ಪಿಕ್ಚರ್ಸ್ ಅಲ್ಲಿ ಹೆಂಗ್ ಮಾಡಿರೋದು ರಿಸಲ್ಟ್ ಹೆಂಗಿದೆ. ಈಗ ಫಸ್ಟ್ ಸ್ಕಿನ್ ನಿಮ್ ಸ್ಕಿನ್ ನೋಡ್ಕೊಂಡು ಎರಡರಲ್ಲಿ ಯಾವ್ದು ಬೇಕಾದ್ರೂ ಮಾಡ್ಬೋದು. ನಿಮ್ ಕಂಫರ್ಟೇಬಲ್ ನಿಮ್ಗೆ ಏನ್ ಬೇಕು ನೋಡ್ಕೊಂಡು ನಾವು ಡಿಸೈಡ್ ಮಾಡ್ತೀವಿ. ನನ್ಗೆ ಏನಂದ್ರೆ ಫಾಸ್ಟ್ ಆಗಿ ಕ್ಲಿಯರ್ ಆಗೋದು ಬೇಕು. ಓಕೆ, ವಿ ಕ್ಯಾನ್ ಡೂ ದಟ್. MNRF ಇವ್ರಿಗೆ ಮಾಡ್ತಾ ಇದೀವಿ. ಸೊ ಪೋರ್ಸ್ ಇದೆ. ಇನ್ನು ಜಾಸ್ತಿ ಹಳ್ಳ ಬೀಳಕ್ಕಿಂತ ಮುಂಚೆ ಹಳ್ಳನ ಸ್ವಲ್ಪ ಕಮ್ಮಿ ತುಂಬಿಸ್ಬಿಟ್ಟು ನೈಸ್ ಮಾಡ್ಬಿಡೋಣ. ಓಕೆ, ಈಗ ದಿಸ್ ಇಸ್ ಬಿಫೋರ್ ಅಂಡ್ ಆಫ್ಟರ್ ನೀವು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಇಲ್ಲ ನೆಕ್ಸ್ಟ್ ನಿಮ್ ಇನ್ಸ್ಟಾಗ್ರಾಮ್ ಅಲ್ಲಿ ಬಿಫೋರ್ ಆಫ್ಟರ್ ಅಪ್ಡೇಟ್ ಮಾಡ್ತಾರೆ. ಸೊ ರಿಸಲ್ಟ್ ಗೆ ನಿಮ್ ಫಾಲೋವರ್ಸ್ ಗೆ ನಿಮ್ ಫ್ಯಾನ್ಸ್ ಗೆ ಇರುತ್ತೆ, ಸುಮ್ನೆ ವಿಡಿಯೋ ಹಾಕ್ಬಿಟ್ರು ಅನ್ನೋದು ಬೇಡ. ಆಫ್ಟರ್ ರಿಸಲ್ಟ್ ಕೂಡ ಹಾಕೋಣ. ವೇಟ್ ಮಾಡ್ಬೇಕು ಟೈಮ್. ಈಗ ಡೌನ್ ಟೈಮ್ ಏನೇ ಆಗ್ಲಿ ಒಂದು ಟೈಮ್ ಬೇಕೇ ಬೇಕು. ಅದು ರಿಸಲ್ಟ್ ಅಂತ ಇನ್ನೊಂದು 4-5 ಮಂತ್ಸ್ ಅಲ್ಲಿ 3-4 ಮಂತ್ಸ್ ಅಲ್ಲಿ ಸಾಕು. 3 to 4 ಮಂತ್ಸ್ ಒಳಗಡೆ ನೆಕ್ಸ್ಟ್ ಬಿಫೋರ್ ಆಫ್ಟರ್ ನ ಅಪ್ಲೋಡ್ ಮಾಡೋಣ ಖಂಡಿತವಾಗ್ಲೂ. ಸೊ ಈಗ ನನ್ನ ಪ್ರೊಸೀಜರ್ ನ ಸ್ಟಾರ್ಟ್ ಮಾಡೋಣ. ಎಸ್, ಸೊ ಈಗ ಆ್ಯಕ್ಚುಲಿ PRP ಟ್ರೀಟ್ಮೆಂಟ್ಗೆ ನಮ್ಮ ಬ್ಲಡ್ನ ತೊಗೊಂಡು ಅದನ್ನು ವೈಟ್ ಸೆಲ್ಸ್ಗೆ ಕನ್ವರ್ಟ್ ಮಾಡಿ ಅದನ್ನು ಆ್ಯಕ್ಚುಲಿ ತಲೆಗೆ ಇಂಜೆಕ್ಟ್ ಮಾಡ್ತಾರೆ. ಸೊ ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗಲ್ಲ, ಯಾಕಂದರೆ ನಿಮ್ಮ ಬ್ಲಡ್ನೇ ತೊಗೊಂಡು ನಿಮಗೆ ಇಂಜೆಕ್ಟ್ ಮಾಡೋದ್ರಿಂದ ಸೊ ಪ್ರಾಬ್ಲಮ್ ಇಲ್ಲ. ಈಗ ನನ್ನ ಬ್ಲಡ್ನ ಇವರು ತೊಗೋತಾ ಇದ್ದಾರೆ. ಸೊ ತೊಗೊಂಡು ಅದನ್ನು ವೈಟ್ ಸೆಲ್ಗೆ ಕನ್ವರ್ಟ್ ಮಾಡಿ ಆ ಪ್ಲಾಸ್ಮಾ, ಸೊ ಗೊತ್ತಾಗಬೇಕಲ್ವ ಎಲ್ಲರಿಗೂ. ಸೊ ಈಗ ನನ್ನ ಬ್ಲಡ್ನ ಡ್ರಾ ಮಾಡಿದ್ದಾರೆ, ಅಲ್ಲಿದೆ ನನ್ನ ಬ್ಲಡ್ಡು. ಇನ್ನೊಂದೇನಪ್ಪ, ನಾನು ಚಿಕ್ಕ ವಯಸ್ಸಿಂದ ಇಂಜೆಕ್ಷನ್ಸ್ ಅಂದರೆ ಸಿಕ್ಕಾಪಟ್ಟೆ ಭಯ. ಬಟ್ ಇವಾಗ ಏನು ಅಂತಂದರೆ ನನ್ನ ಕೂದಲು ಉದುರಬಾರ್ದು, ಚೆನ್ನಾಗಿ ಗ್ರೋ ಆಗಬೇಕು ಅಂತಂದರೆ ನನ್ನ ಬ್ಲಡ್ಡು ವೆರಿ ಮಚ್ ಇಂಪಾರ್ಟೆಂಟ್. ಸೊ ಹಾಗಾಗಿ ನಾನು ರಕ್ತದಾನ ಮಾಡಿದ್ದೀನಿ, ನನಗೋಸ್ಕರ ನಾನೇ ರಕ್ತದಾನ ಮಾಡ್ಕೊಂಡಿದ್ದೀನಿ. ಸೊ ಈಗ ರಕ್ತನ ವೈಟ್ ಸೆಲ್ಲಿಗೆ ಕನ್ವರ್ಟ್ ಮಾಡ್ತಾರೆ, ವೈಟ್ ಪ್ಲಾಸ್ಮಾ. ಸೊ ಅದನ್ನು ಇಂಜೆಕ್ಟ್ ಮಾಡ್ತಾರೆ ತಲೆಗೆ. ಸ್ವಲ್ಪ ಪೇನ್ಫುಲ್ ಪ್ರೊಸೀಜರೇ, ಬಟ್ ಏನು ಅಂತಂದರೆ ನೋ ಪೇನ್ ನೋ ಗೇನ್ ಅಂತಾರಲ್ವ, ಹಾಗೆ ಏನಾದರೂ ಪೇಯ್ನ್ ಇದ್ದರೆ ಅದು ಚೆನ್ನಾಗಿ ಬರುತ್ತೆ ಕೂದಲು. ಸೊ ಹಾಗಾಗಿ ಕಷ್ಟ ಆದರೂ ಪರವಾಗಿಲ್ಲ, ನನಗೆ ಕೂದಲು ವೆರಿ ಮಚ್ ಇಂಪಾರ್ಟೆಂಟ್. ಸೊ ಹಾಗಾಗಿ ನಾನು ಮಾಡಿಸ್ಕೋತೀನಿ. ಈಗ ಇವ್ರಿಗೆ ಸ್ವಲ್ಪ ಸ್ಕಿನ್ ಟ್ಯಾನ್ ಆಗಿದೆ, ಅನ್ಇವನ್ ಆಗಿದೆ, ಆ್ಯಂಡ್ ಆಬ್ವಿಯಸ್ಲಿ ಕಂಪ್ಲೀಟ್ಲಿ ಮೇಕಪ್ ಅದು ಇದು ಮಾಡ್ತಾ ಇರೋದ್ರಿಂದ ಅನ್ಕಂಫರ್ಟೇಬಲ್ ಅಂದರೆ ಡೆಡ್ ಸ್ಕಿನ್ಸು ಅದೆಲ್ಲ ಆಗಿರುತ್ತೆ. ಸೊ ಹೈಡ್ರಾ ಮಾಡಬೇಕು ಇವ್ರಿಗೆ, ಮತ್ತೆ ಕಂಟಿನ್ಯೂಸ್ಲಿ ಶೂಟ್ಸ್ ಇರೋದ್ರಿಂದ ಕಾರ್ಬನ್ ಚೂಸ್ ಮಾಡ್ಕೊಂಡಿದ್ದೀವಿ. ಕಾರ್ಬನ್ ಅಂದರೆ ಆಫ್ಟರ್ 24 hours ಇವರು ಮೇಕಪ್ ಮಾಡ್ಕೋಬೋದು. ಹೈಡ್ರಾದಲ್ಲಿ ನಾವು ಮಾಡ್ತಿರೋ ಹೈಡ್ರಾ ಸ್ವಲ್ಪ ಡಿಫ್ರೆಂಟ್ ಆಗಿರೋದ್ರಿಂದ, ನಾರ್ಮಲ್ ಹೈಡ್ರಾದಲ್ಲಿ 24 hours ಆದಮೇಲೆ ಮೇಕಪ್ ಮಾಡ್ಬೋದು. ನಾವು ಮಾಡೋದ್ರಿಂದ ಅಟ್ಲೀಸ್ಟ್ 3 to 5 days ಗ್ಯಾಪ್ ಕೊಡಬೇಕಾಗಿರೋದ್ರಿಂದ ಸೊ ಅದನ್ನು ಮಾಡ್ತಾಯಿಲ್ಲ, ಇದನ್ನು ಮಾಡ್ತೀವಿ. ಇದರಲ್ಲಿ ಟ್ಯಾನ್ ರಿಮೂವ್ ಆಗುತ್ತೆ ಆ್ಯಂಡ್ ಇಮಿಡಿಯೇಟ್ ಗ್ಲೋ ಇರುತ್ತೆ. ಅಂದರೆ ಯೂಶ್ವಲಿ ಕಾರ್ಬನಲ್ಲಿ ಎಲ್ಲ ಕಡೆ ನಾರ್ಮಲ್ ಕಾರ್ಬನ್ ಅಪ್ಲೈ ಮಾಡಿ ಪ್ರೊಸೀಜರ್ ಮಾಡಿ ಬಿಟ್ಬಿಡ್ತಾರೆ. ನಾವು ಕಾರ್ಬನ್ ಸ್ಪೆಕ್ಟ್ರಾ, ಸೊ ಇದರಲ್ಲಿ 2 to 3 steps ಇರುತ್ತೆ. ಸೊ ಇದು ನಿಜವಾಗ್ಲೂ ಬೇರೆ ಕಾರ್ಬನ್ ಮಾಡಿರೋದಕ್ಕಿಂತ ಸ್ವಲ್ಪ ಅಲ್ಲ ಡಿಫ್ರೆಂಟ್ ರಿಸಲ್ಟ್ ಅಂತೂ ಕಾಣಿಸುತ್ತೆ ವಿಸಿಬಲ್ಲು. ಸೊ ನೀವು ಆಲ್ರೆಡಿ ಮಾಡಿಸ್ಕೊಂಡಿದ್ದೀರಾ, ಇದು ಫಸ್ಟ್ ಅಲ್ಲ, ಅವ್ರು ಮಾಡಿಸ್ಕೊಂಡಿದ್ದಾರೆ. ಸೊ ಅವ್ರ ರಿಸಲ್ಟ್ ಕೇಳ್ಬೋದು ಹೆಂಗಿದೆ ಅಂತ. ಇನ್ನು ನಿಮ್ಮ ರಿಸಲ್ಟ್ ಆಫ್ಟರ್ 2 days ನೋಡ್ಬೋದು ಹೆಂಗೆ ಕಾಣಿಸುತ್ತೆ, ಏನು ಡಿಫ್ರೆನ್ಸ್ ಅಂತ. ದಿಸ್ ಇಸ್ ಕಾರ್ಬನ್ ಜೆಲ್ ಅಪ್ಲೈ ಮಾಡ್ತಾಯಿದ್ದೀನಿ. ಕಾರ್ಬನ್ ಜೆಲ್ ಅಪ್ಲೈ ಮಾಡಿ
ಮತ್ತೆ ರಿಮೂವ್ ಮಾಡೋದು ಡ್ರೈ ಆದಮೇಲೆ. ಹೆಂಗೆ ಕಾಣ್ತಿದ್ದೀನಿ ಯಶಸ್ವಿನಿ ದೇಶಪಾಂಡೆ ಇವಾಗ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತದೇನಲ್ವಾ? ಬ್ಯೂಟಿಫುಲ್ ಆಗಿ ಕಾಣಿಸ್ತದೇನಲ್ವಾ? ನಾನೇ ಅಂತ ಗೊತ್ತಾಗ್ತಿದ್ಯಾ ಕೇಳಿ? ಅಂತ ಗೊತ್ತಾಗ್ತಾ ಇದೆಯಾ? ಅಯ್ಯೋ ನೋಡೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅನ್ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ. ಹೆಂಗೆ ಕಾಣ್ತಿದ್ದೀನಿ? ಲುಕಿಂಗ್ ಲೈಕ್ ಅ ವಾವ್. Just looking like a wow. Just looking like a wow. Just looking like a wow. ಅಲ್ಲ ಆ ಬಾಹುಬಲಿಯಲ್ಲಿ ಕಾಲಕೈ ತರ ಕಾಣಿಸ್ತದೀನಿ ನಾನು. Nimda, those rats tell me. Her tabush crack oikinim bomla. ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಪ್ಲಾಸ್ಮಾ ಈಗ ಇಲ್ಲಿ ರೆಡ್ ಬ್ಲಡ್ ಕೆಳಗಡೆ ಇದೆ. ಸೊ ಈ ಪ್ಲಾಸ್ಮಾನ ಇಂಜೆಕ್ಟ್ ಮಾಡೋದು ಅವ್ರಿಗೆ ಮೈಕ್ರೋ ನೀಡ್ಲಿಂಗ್. ಸೊ ಮೈಕ್ರೋ ನೀಡ್ಲಿಂಗು ಮಾಡ್ಬೋದು, ಇಂಜೆಕ್ಟು ಮಾಡ್ಬೋದು. ಕಾಂಬಿನೇಷನಲ್ಲಿ ಮಾಡಿದ್ರೆ ಚೆನ್ನಾಗಿ ವರ್ಕ್ ಆಗುತ್ತೆ. ಮೈಕ್ರೋ ನೀಡ್ಲಿಂಗ್ ಅಂತ ಪ್ಲಾಸ್ಮಾನ ನಾವು ಇಂಜೆಕ್ಟ್ ಮಾಡ್ತಿದ್ವಿ. ಹೆಂಗೆ ಅನಿಸ್ತಿದೆ? ಪೇಯ್ನ್ ಇಲ್ಲಲ್ಲ? ಅಂದರೆ ಸ್ವಲ್ಪ ಪೇಯ್ನ್ ಇರುತ್ತೆ, ಬಟ್ ಆಗಲೇ ಹೇಳ್ದಂಗೆ ನೋ ಪೇಯ್ನ್ ನೋ ಗೇನ್. ನನ್ನ ಕೂದಲು ಚೆನ್ನಾಗಿ ನನ್ನ ಕೂದಲು ಉದುರಬಾರ್ದು, ಚೆನ್ನಾಗಿ ಗ್ರೋತ್ ಆಗಬೇಕು ಅಂದರೆ ಸ್ವಲ್ಪ ಪೇಯ್ನ್ಫುಲ್ ಪ್ರೊಸೀಜರೇ ಇದು, ಬಟ್ ಮಾಡಿಸ್ಕೋಬಹುದು. ಫೈನಲಿ ನನ್ನ ಟ್ರೀಟ್ಮೆಂಟ್ ಮುಗೀತು. ಸೊ ಇನ್ನು 2 to 3 ಡೇಸಲ್ಲಿ ನನ್ನ ಸ್ಕಿನ್ನೆಲ್ಲ ಫುಲ್ಲು ಗ್ಲೋ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಸೆಷನ್ಗೂ ನಾನು ಬರಬೇಕು. ಸೊ ನಿಮಗೂ ಯಾರಿಗಾದರೂ PRP ಟ್ರೀಟ್ಮೆಂಟ್ ತೊಗೋಬೇಕು ಅಥವಾ ಹೈಡ್ರೋಫೇಶಿಯಲು ಸಾಕಷ್ಟು ಸರ್ವಿಸಸ್ ಇಲ್ಲಿ ಕೊಡ್ತಾರೆ. ನಿಮಗೂ ಬೇಕು ಅಂತಂದರೆ ಪ್ಲೀಸ್ ಕಾಂಟ್ಯಾಕ್ಟ್ ಫೆದರ್ ಟಚ್. ಸೊ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಐ ಥಿಂಕ್ ಡೆಫಿನೆಟ್ಲಿ ಇದು ನನ್ನ ಮುಂಚೆನೇ ಸ್ಟಾರ್ಟಿಂಗೇ ಹೇಳ್ದಂಗೆ ಹುಡುಗಿರಿಗೂ ಎಲ್ಲರಿಗೂ ಯೂಸ್ಫುಲ್ ಆದಂಥ ವ್ಲಾಗ್ ಇದು. ಸೊ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕನ್ ಒತ್ತೋದನ್ನು ಮಾತ್ರ ಮರಿಬೇಡಿ. ಲಾಟ್ಸ್ ಆಫ್ ಲವ್. ಟಾಟಾ, ಟೇಕ್ ಕೇರ್, ಬಾಯ್.